ಬೇಗ ಎದ್ದೇಳ್ತಾನೆ, ಬಟ್ಟೆಗೆ ಮೈ ತುರಿಕೊಳ್ತಾನೆ, ರೈಲ್ನೋ ಬಸ್ನೋ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾನೆ. ಸಂಜೆ ಕೆಲಸ ಮುಗಿಸ್ಕೊಂಡು ತುಂಬಾ ಆಯಾಸವನ್ನ ರೆಪ್ಪೆ ಮೇಲೆ ಹೊತ್ಕೊಂಡು ಆಯಾಸದಿಂದ ಮನೆಗೆ ಬಂದು ಆತನಿಗಾಗಿ ಕಾದು ಕಾದು ತೂಕಡಿಸಿ ಮಂಕಾಗಿದ್ದ ಹೆಂಡತಿಯನ್ನ ಎಚ್ಚರಿಸಿ ತಣ್ಣಗೆ ಕೊರೆಯುವ ಊಟವನ್ನು ತಿಂದು ಬಾಡಿಗೆ ಮನೆಯ ಸೂರಿನ ಕೆಳಗೆ ನಾಳಿನ ದಿನಚರಿಗಳನ್ನ ನೆನೆಸ್ಕೊಂಡು ಅದನ್ನೇ ಆಲೋಚಿಸ್ಕೊಂಡು ಮಲಗಿಬಿಡ್ತಾನೆ. ಮುಂಬೈ ಜಾತಕ ಪದ್ಯವನ್ನ GS ಶಿವರುದ್ರಪ್ಪನವರ ತೆರೆದ ದಾರಿ ಎಂಬ ಕೃತಿಯಿಂದ ಆರಿಸಿಕೊಡಲಾಗಿದೆ. ಪದ್ಯದ ಆಶಯ: ಪ್ರಸಕ್ತ ಪದ್ಯ ಯಾಂತ್ರಿಕ ಬದುಕಿನ ಸೆಳೆತಕ್ಕೆ ಸಿಲುಕಿ ನರಳುತ್ತಿರುವ ದಾರುಣ ಚಿತ್ರಣವನ್ನು ತಿಳಿಸ್ತಿದೆ. ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಮುಂಬೈ ರೀತಿಯ ನಗರಗಳಲ್ಲಿ ಮಾನವೀಯತೆ ಮತ್ತು ಮೌಲ್ಯಗಳು ಮರೆಯಾಗಿ ಹೃದಯವಂತಿಕೆಯನ್ನು ಕಳ್ಕೊಂಡು ಯಾಂತ್ರಿಕವಾಗಿ ಹೇಗೆ ಜನರು ಜೀವನವನ್ನು ನಡೆಸ್ತಿದ್ದಾರೆಂದು ಈ ಪದ್ಯದಲ್ಲಿ ಸೊಗಸಾಗಿ ತಿಳಿಸಿದ್ದಾರೆ. ಪದ್ಯದ ಸಾರಾಂಶ: ಬಾಲ್ಯದ ಒಂದು ವ್ಯವಸ್ಥೆಯ ಚಿತ್ರಣದೊಂದಿಗೆ ಪ್ರಾರಂಭವಾಗುವ ಈ ಪದ್ಯದಲ್ಲಿ ಮಗು ಹುಟ್ಟಿದ್ದು ಭಾವನಾತ್ಮಕ ಸಂಬಂಧಗಳಿರುವ ಮನೆಯಲ್ಲಿ ಅಲ್ಲ, ಬದಲಾಗಿ ಆಸ್ಪತ್ರೆಯಲ್ಲಿ ಜನಿಸುತ್ತೆ. ಇಲ್ಲಿನ ಎಲ್ಲ ಮಕ್ಕಳು ಜನಿಸೋದು ಆಸ್ಪತ್ರೆಯಲ್ಲೇ. ಈ ಮಗು ಬೆಳೆಯುವುದು ಮನೆಯ ಅಂಗಳದಲ್ಲಿ ಅಲ್ಲ, ನಗರ ಪ್ರದೇಶದಲ್ಲಿ ಬೆಳೆಯುತ್ತೆ. ಈ ನಗರ ಪ್ರದೇಶಗಳಲ್ಲಿ ಮಕ್ಕಳು ಬೆಳೆಯಲಿಕ್ಕೆ ಒಂದು ಸುಂದರವಾದ ವಾತಾವರಣ ಕೂಡ ಇಲ್ಲವಾದ್ದರಿಂದ ಬಸ್ಸು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಾನಿಕ್ ಟ್ರೈನುಗಳ ಮಧ್ಯದಲ್ಲಿ ಮಗು ಬೆಳೆಯುತ್ತೆ. ನಗರದ ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ತಾಯಿಯ ಎದೆ ಹಾಲು ಕೂಡ ಸಿಗ್ತಿಲ್ಲ. ಯಾಕಂದರೆ ತಾಯಿ ಕೆಲಸದ ಒತ್ತಡದಿಂದ ಸದಾ ಹೊರಗೆ ಹೋಗಿರ್ತಾಳೆ, ಅಥವಾ ಮನೆಯಲ್ಲಿಯೇ ಇದ್ರೂ ಕೂಡ ನಗರದ ಪರಿಸರದಲ್ಲಿ ಆಕೆಯ ಆರೋಗ್ಯ ಕೆಟ್ಟು ಹೋಗಿ ಎದೆ ಹಾಲು ಬತ್ತಿ ಹೋಗಿರುತ್ತೆ. ಆದ್ದರಿಂದ ಇಲ್ಲಿಯ ಮಕ್ಕಳಿಗೆ ಕಾಣದೇ ಇರೋ ಯಾವುದೋ ಹಸು ಅಥವಾ ಎಮ್ಮೆಯಿಂದ ಕರೆದು ಕಳುಹಿಸಿದ ಬಾಟ್ಲಿಯ ಹಾಲನ್ನು ಗ್ರೇಪ್ ಸಿರಪ್, ಹಾರ್ಲಿಕ್ಸ್ಗಳನ್ನು ಮಿಶ್ರಣ ಮಾಡಿ ಕುಡಿಸಲಾಗ್ತಿದೆ. ಇನ್ನು ಈ ನಗರ ಪ್ರದೇಶದ ಮಕ್ಕಳು ಪ್ರತಿದಿನ ಬೆಳಗ್ಗಿಂದ ಸಂಜೆವರೆಗೂ ಓಡಾಡ್ತಿರೋ ಲಕ್ಷಾಂತರ ವಾಹನಗಳನ್ನ ನೋಡ್ಕೊಂಡು ಬೆಳೀತಿರ್ತವೆ. ಹಾಗೂ ಅವಸರವಾಗಿ ತಮ್ಮ ಕೆಲಸಕ್ಕೆ ಯಾವಾಗಲೂ ಓಡಾಡ್ತಿರೋ ಸಾವಿರಾರು ಜನರನ್ನು ನೋಡ್ತಾ ಬೆಳೀತಿರ್ತವೆ. ಈ ಮುಂಬೈ ಮಕ್ಕಳಿಗೆ ಒಳ್ಳೆಯ ಮರ, ಗಿಡ, ಆಟ ಪಾಠ, ಹಕ್ಕಿ, ಹೂ ಏನನ್ನೂ ನೋಡಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಈ ಯಾಂತ್ರಿಕ ಬದುಕಿನ ನಗರಗಳಲ್ಲಿ ಇಂತಹ ವಾತಾವರಣನೇ ಇರೋಲ್ಲ. ಇನ್ನು ಮುಂಬೈ ನಗರದ ಮಕ್ಕಳು ಏನನ್ನ ಕಲಿತಾವಂದರೆ, ದಿನನಿತ್ಯವೂ ಒಂದಲ್ಲ ಒಂದು ಕಾರಣಕ್ಕೆ ಒಂದಲ್ಲ ಒಂದು ಸ್ಥಳದಲ್ಲಿ ಕ್ಯೂ ನಿಲ್ಲೋದನ್ನು, ಫುಟ್ಪಾತ್ನಲ್ಲಿ ಸುರಕ್ಷಿತವಾಗಿ ಸಂಚರಿಸುವುದನ್ನು, ಅತಿ ಹೆಚ್ಚು ವಾಹನಗಳಿರುವ ರಸ್ತೆಗಳಲ್ಲಿ ಎಚ್ಚರಿಕೆಯಿಂದ ಅದನ್ನು ದಾಟಬೇಕೆಂಬ ಅಂಶವನ್ನು, ಅವರವರನ್ನು ತಳ್ಳಿಕೊಂಡು ಇಲ್ಲವೇ ತುಳಿದುಕೊಂಡು ಮುಂದೆ ನಡೆಯಬೇಕೆಂಬ ವಿಚಾರಗಳನ್ನು, ಎಲ್ಲಾದರೂ ಸರಿಯೇ ಹೇಗಾದರೂ ಸರಿಯೇ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳಬೇಕೆಂಬ ಸ್ವಾರ್ಥದ ಬುದ್ಧಿಯನ್ನು ಮಗು ಇಲ್ಲಿ ಕಲಿತವೆ. ಇನ್ನು ಮುಂಬೈನಲ್ಲಿರೋ ತಾಯಿ, ಒಂದು ಮಗುವಿಗೆ ತಾಯಿಯೇ ಪ್ರಪಂಚ ಅಲ್ವೇ. ಗ್ರಾಮೀಣ ಪ್ರದೇಶದಲ್ಲಿ ಹೆತ್ತವ ಮಕ್ಕಳಿಗೆ ಜೋಗುಳವ ಹಾಡಿಕೊಂಡು ಚಂದಮ್ಮವನ್ನು ತೋರಿಸಿ ಎತ್ಕೊಂಡು ಮುದ್ದಾಡೋ ಚಿತ್ರ ನಮ್ಮ ಕಣ್ಣೆದುರು ಬರ್ತದೆ. ಆದರೆ ನಗರದಲ್ಲಿ ತಾಯಿ ಅಂದರೆ ಸಾವಿರಾರು ವಾಹನಗಳು ಓಡಾಡೋ ರಸ್ತೆ ಪಕ್ಕದಲ್ಲಿ ಮಕ್ಕಳ ಕೈ ಹಿಡ್ಕೊಂಡು ಎಚ್ಚರಿಕೆಯಿಂದ ನಡೆಸಿದಾಕೆ. ಪುಟ್ಟ ಮನೆಯಲ್ಲೇ ಇಡೀ ಪ್ರಪಂಚದ ಹೊರ ಜಗತ್ತಿನ ಕರಾಳ ಮುಖವನ್ನು ಪರಿಚಯಿಸುವ ಯಾಂತ್ರಿಕ ಗೊಂಬೆಯಾಕೆ. ಇನ್ನು ಇಲ್ಲಿನ ತಂದೆ, ಮಕ್ಕಳುಗಳಿಗೆ ಅಪ್ಪ ಅಂದರೆ ಒಂದು ಶಕ್ತಿ ಅಲ್ವೇ. ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಆಟವಾಡೋ ಅಥವಾ ಆನೆ ಭುಜದ ಮೇಲೆ ಕುಳಿತು ಖುಷಿ ಪಡೋ ಭಾಗ್ಯ ಈ ನಗರದ ಮಕ್ಕಳುಗಳಿಗಿಲ್ಲ. ನಗರ ಪ್ರದೇಶಗಳಲ್ಲಿ ಮಕ್ಕಳು ಹೇಳುವ ಮೊದಲೇ ಅಪ್ಪ ಕೆಲಸಕ್ಕೆ ಹೋಗಿರ್ತಾನೆ. ಸಂಜೆ ಅಪ್ಪ ಬರೋ ವೇಳೆಗಾಗಲೇ ಮಗು ಮಲಗಿಬಿಟ್ಟಿರುತ್ತೆ. ಆದ್ದರಿಂದ ಪ್ರತಿದಿನ ಕಣ್ಮರೆಯಾಗಿರುವ ಅಪ್ಪ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅನಾರೋಗ್ಯದಿಂದ ಕೆಮ್ಮುವ ಪ್ರಾಣಿ ರೀತಿ ಮಗುವಿಗೆ ಕಾಣ್ತಿರ್ತಾನೆ. ಇನ್ನು ಇಲ್ಲಿ ಕಲಿತ ವಿದ್ಯೆ, ನಗರ ಪ್ರದೇಶದ ಮಕ್ಕಳು ಒಳ್ಳೆಯ ಮೌಲ್ಯಗಳಿಂದಾಗಿ, ಉತ್ತಮ ಸಂಸ್ಕಾರಗಳಿಂದಾಗಿ ವಂಚಿತರಾಗಿರ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಯಾಂತ್ರಿಕ ಪಾಠಗಳನ್ನ ಕಲಿಸ್ತಾರೆ. ದಾರಿಯ ಪಕ್ಕದಲ್ಲಿ ಗೋಡೆಗಳ ಮೇಲೆ ಹಾಕಿರೋ ಜಾಹೀರಾತುಗಳು ಕೆಲ ವಿಷಯಗಳನ್ನ ಇವರ ತಲೆಗೆ ತುರುಕ್ತವೆ. ತನ್ನ ವ್ಯಾಪಾರಕ್ಕಾಗಿ ಪ್ರಚೋದನೆ ಮಾಡೋ ರೇಡಿಯೋ ಸಿಲೋನ್ ಕೆಲ ವಿದ್ಯೆಯನ್ನು ಕಲಿಸ್ತದೆ. ಇಲ್ಲಿಯ ಮಕ್ಕಳು ತಾನಾಗಿಯೇ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳನ್ನು ನೋಡುವುದನ್ನಷ್ಟೇ. ಈ ಮುಂಬೈ ನಗರದ ಜೀವನ ಹೇಗಿರುತ್ತೆ ಗೊತ್ತಾ? ಅಲ್ಲಿನ ಪುರುಷ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ ಸ್ವತಂತ್ರವಿಲ್ಲದೆ ಯಾರ್ದೋ ಕೈಗೊಂಬೆಯಾಗಿ ಬೆಳಗ್ಗೆ ಬೇಗ ಎದ್ದೇಳ್ತಾನೆ, ಬಟ್ಟೆಗೆ ಮೈ ತುರಿಕೊಳ್ತಾನೆ, ರೈಲ್ನೋ ಬಸ್ನೋ ಹಿಡ್ಕೊಂಡು ಕೆಲಸಕ್ಕೆ ಹೋಗ್ತಾನೆ. ಸಂಜೆ ಕೆಲಸ ಮುಗಿಸ್ಕೊಂಡು ತುಂಬ ಆಯಾಸವನ್ನು ರೆಪ್ಪೆ ಮೇಲೆ ಹೊತ್ಕೊಂಡು ಆಯಾಸದಿಂದ ಮನೆಗೆ ಬಂದು ಆತನಿಗಾಗಿ ಕಾದು ಕಾದು ತೂಕಡಿಸಿ ಮಂಕಾಗಿದ್ದ ಹೆಂಡತಿಯನ್ನು ಎಚ್ಚರಿಸಿ ತಣ್ಣಗೆ ಕೊರೆಯುವ ಊಟವನ್ನು ತಿಂದು ಬಾಡಿಗೆ ಮನೆಯ ಸೂರಿನ ಕೆಳಗೆ
ನಾಳಿನ ದಿನಚರಿಗಳನ್ನ ನೆನೆಸ್ಕೊಂಡು ಅದನ್ನೇ ಆಲೋಚಿಸ್ಕೊಂಡು ಮಲಗಿಬಿಡ್ತಾನೆ. ಒಟ್ಟಾರೆಯಾಗಿ ಈ ನಗರ ಪ್ರದೇಶಗಳಲ್ಲಿ ಪುರುಷನು ಹೆಂಡತಿ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯೋಕ್ಕಾಗಲ್ಲ, ನೆಮ್ಮದಿಯಿಂದ ಬದುಕನ್ನು ನಡೆಸಲಿಕ್ಕಾಗಲ್ಲ, ಮಕ್ಕಳಿಗೆ ಸರಿಯಾದ ಸ್ವಾತಂತ್ರ್ಯದ ಜೀವನ ಕೂಡ ಸಿಗೋದಿಲ್ಲ. ಈ ಎಲ್ಲ ವಿಚಾರಗಳನ್ನ ಪ್ರಸಕ್ತ ಪದ್ಯ ನಮಗೆ ಬಿಂಬಿಸ್ತದೆ. ಎಲ್ಲ ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ. ದ್ವಿತೀಯ PUC ಮುಖ್ಯ ಪರೀಕ್ಷೆಗೆ 4 ಅಂಕ ಇರುವ ಕಾರಣ 5-6 ವಾಕ್ಯದ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದೇ ರೀತಿಯ ಇನ್ನಿತರ ದ್ವಿತೀಯ PUC ಪಠ್ಯಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.